ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ. ಸುಮಾರು ಜನ ಕೇಳ್ತಾ ಇದ್ರ PKL ಫ್ಯಾನ್ಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಕಬಡ್ಡಿ ಅಂತ ಆಕ್ಷನ್ ಆದಾಗಿಂದ. ಸೊ ಇದಕ್ಕೆ ಇವಾಗ ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿದೆ, ಒಂದು ರೇಂಜಿಗೆ ಉತ್ತರ ಬಂದಿದೆ. ಈ ತಿಂಗಳಲ್ಲಿ ಆಗಬಹುದು ಅಂತ, ಈ ತಿಂಗಳಲ್ಲಿ ಈ ಡೇಟಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ ಅಕಾರ್ಡಿಂಗ್ ಟು ಮಲ್ಟಿಪಲ್ ರಿಪೋರ್ಟ್ಸು ಈ ಡೇಟಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ. ಯಾವ ಡೇಟು ಅಂದರೆ ಅಕ್ಟೋಬರ್ 18ನೇ ತಾರೀಕು ಸ್ಟಾರ್ಟ್ ಆಗ್ಬೋದು PKL ಅಂತ ಅಪ್ಡೇಟ್ಸು ಬರ್ತಾ ಇದೆ. ಬಟ್ ಇದು ಅಫಿಷಿಯಲ್ ಅಪ್ಡೇಟ್ ಅಲ್ಲ, ಇವಾಗ ಜಸ್ಟ್ ಸ್ಪ್ರೆಡ್ ಆಗ್ತಾ ಇರುವಂಥ ರಿಪೋರ್ಟ್ಸ್ ಕಳಿಸ್ತೀನಿ. ಅಫಿಷಿಯಲ್ ಅಪ್ಡೇಟ್ ಇನ್ನೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೆಪ್ಟೆಂಬರಲ್ಲಿ ಬಹುಶಃ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೆಪ್ಟೆಂಬರ್ಲಂತೂ ಸ್ಟಾರ್ಟ್ ಆಗೋದು ಸಿಕ್ಕಾಪಟ್ಟೆ ಡೌಟ್ ಇದೆ ಟೂರ್ನಮೆಂಟು. ಅಕ್ಟೋಬರ್ಲಿ ನನಗೂ ಅನ್ನಿಸ್ತದೆ ಸ್ಟಾರ್ಟ್ ಆಗ್ಬೋದು ಅಂತ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ 18ನೇ ತಾರೀಕು ಸ್ಟಾರ್ಟ್ ಆಗ್ಬೋದು. ಜೊತೆಗೆ ಇವಾಗ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಬೇರೆ ಬರ್ತಿರೋದ್ರಿಂದ ಫೆಬ್ರವರಿವರೆಗೂ ಎಕ್ಸ್ಟೆಂಡ್ ಮಾಡೋದು ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಿದೆ. ಅಂದರೆ ಇನ್ನೂ ಸ್ವಲ್ಪ ಡಿಲೇ ಆಗಿ ಸ್ಟಾರ್ಟ್ ಮಾಡೋದು, ಡಿಸೆಂಬರಿಗೆ ಸ್ಟಾರ್ಟ್ ಮಾಡೋದು, ಅಕ್ಟೋಬರ್ ನವಂಬರಿಗೆ ಸ್ಟಾರ್ಟ್ ಮಾಡೋದು. ನವಂಬರ್ಗೆ ಸ್ಟಾರ್ಟ್ ಆಯಿತು ಅಂದರೆ ಅದು ಫೆಬ್ರವರಿಗಂತೂ ಖಂಡಿತ ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಸೊ ಫೆಬ್ರವರಿಲೆಲ್ಲ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಇರೋದ್ರಿಂದ ಕ್ಲಾಶ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಯಾಕಂದರೆ ಪ್ರೋ ಕಬಡ್ಡಿ ಅನ್ನೋದು ಒಂಥರ ಸಿಕ್ಕಾಪಟ್ಟೆ ಲಾಂಗ್ ಟೂರ್ನಮೆಂಟ್, ಆಲ್ಮೋಸ್ಟ್ 3 ತಿಂಗಳು ಆಗುವಂಥ, ಕಂಪ್ಲೀಟ್ಲಿ 3 ತಿಂಗಳು ಆಗುವಂಥ ಟೂರ್ನಮೆಂಟು. ಸೊ ಅದೇ ವ್ಯೂವರ್ಶಿಪ್ದು ಕೂಡ ಒಂದು ಕ್ಲಾಶ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಇನ್ ಕೇಸ್ ಫೆಬ್ರವರಿವರೆಗೂ ಏನಾದ್ರು ಎಕ್ಸ್ಟೆಂಡ್ ಆಯಿತು ಅಂದರೆ. ಅದಕ್ಕೋಸ್ಕರ 1 ತಿಂಗಳು ಅರ್ಲಿ ನವಂಬರ್ಲಿ ಯೂಶಲಿ ಸ್ಟಾರ್ಟ್ ಆಗ್ತಿತ್ತು, ಕೆಲವೊಂದು ಸಲ ಡಿಸೆಂಬರ್ಲೂ ಸ್ಟಾರ್ಟ್ ಆಗಿದೆ, ಕೆಲವೊಂದು ಸಲ ಅಕ್ಟೋಬರ್ಲೂ ಸ್ಟಾರ್ಟ್ ಆಗಿದ್ದೆ. ಸೊ ಅಕ್ಟೋಬರ್ಲಿ ಸಲ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ಟಿಮೇಟ್ಲಿ ಅನ್ಕೊಂತ ಇದ್ರಂತೆ 18ನೇ ತಾರೀಕಿಗೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಎಲ್ಲ PKL ಫ್ಯಾನ್ಸ್ಗಳು ರೊಚ್ಚಿಗೆ ಕೂತ್ಕೊಂಡಿದ್ರ. ಇವಾಗ ಆಲ್ರೆಡಿ ಎಲ್ಲ ಇನ್ನೇನು ಸ್ವಲ್ಪ ದಿನಗಳಷ್ಟೇ ಎಲ್ಲ ಕ್ಯಾಂಪ್ನ ಸ್ಟಾರ್ಟ್ ಮಾಡ್ಕೊತಾರೆ. ಒಂದು ಸೀಸನ್ ಏನೋ ಸಿಕ್ಕಾಪಟ್ಟೆ ಅರ್ಲಿಯಾಗಿನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ಪಟ್ಟನಾಗೆ ಆಕ್ಷನ್ ಮಾಡಿಬಿಟ್ಟು ಪಟ್ಟನಾಗೆ ಸ್ಟಾರ್ಟ್ ಮಾಡಿಬಿಟ್ಟು ವಿತಿನ್ ಅ ಮಂತ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಕ್ಷನ್ ಆಗಿದ ತಕ್ಷಣ ವಿತಿನ್ ಅ ಮಂತ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಆ ಥರ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ನವಂಬರಲ್ಲಿ ಆಗಿತ್ತು ಅವಾಗೆಲ್ಲ ಆಕ್ಷನ್, ನವಂಬರಲ್ಲಿ ಆಕ್ಷನ್ ಆಗಿಬಿಟ್ಟು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವಾಗ ಕೊರೋನಾ ಎಲ್ಲ ಬಂದಿತ್ತಲ್ಲ ಆ ಟೈಮಲ್ಲಿ. ಸೊ ಈ ಸಲ ಆಕ್ಷನ್ ಸಿಕ್ಕಾಪಟ್ಟೆ ಅರ್ಲಿನೇ ಆಗಿದೆ, ಆಗಸ್ಟಲ್ಲೇ ಆಗಿದೆ ಆಕ್ಷನು. 1 ತಿಂಗಳು 1.5 ತಿಂಗಳು ಗ್ಯಾಪ್ ತಗೊಂಡು ಅಕ್ಟೋಬರ್ 18ನೇ ತಾರೀಕು ಬರಬಹುದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಸುಮಾರು ಜನ ಒಂದೇ ಸಮ ಕೇಳ್ತಾ ಇದ್ದೀರಾ PKL ಅಂತ. ಸ್ವಲ್ಪ ಜನ ಹೇಳ್ತಿದ್ರೆ ಸೆಪ್ಟೆಂಬರ್ಲು ಕೂಡ ಸ್ಟಾರ್ಟ್ ಆಗ್ಬೋದು ಅಂತ. ನನಗೇನೋ ಅನ್ನಿಸಿಲ್ಲ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗೋದಾದ್ರು ಇದ್ದಿತ್ತು ಅಂತಂದರೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಒಂಥರ ಎಲ್ಲ ಗುಡೆ ಹಾಕೊಂಡ್ಬಿಟ್ರು, ಕೋಚ್ ಎಲ್ಲರೂ ಕರೆಸ್ಬಿಟ್ರು, ಬಾರಪ್ಪ ಇಲ್ಲಿ ಪ್ರಾಕ್ಟೀಸ್ ಸೆಷನ್ಗೆ ಸ್ಟಾರ್ಟ್ ಆಗುತ್ತೆ ಇನ್ನೇನೋ ಅಂತ. ಇನ್ನೇನು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗೋದ್ರೆ ಇನ್ನೂ ಆಲ್ಮೋಸ್ಟ್ 1 ತಿಂಗಳು ಕೂಡ ಇಲ್ಲ ಕರೆಕ್ಟಾಗಿ. ಸೆಪ್ಟೆಂಬರ್ ಅಂತೂ ಸ್ಟಾರ್ಟ್ ಆಗಲ್ಲ, ಇದು ಅಕ್ಟೋಬರ್ನೇ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರಲ್ಲಿ ಪ್ರಾಕ್ಟೀಸ್ ಸೆಷನ್ ಎಲ್ಲ ಈ ಕ್ಯಾಂಪ್ಗಳೆಲ್ಲ ಏನು ಮಾಡ್ತಾರೆ, ಸೊ ಅದೆಲ್ಲ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ನೋಡೋಣ, ಹೋಪ್ಫುಲಿ ಈ ಸೀಸನು ಬೆಂಕಿ ಹಬ್ಬಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಬೆಂಗಳೂರು ಬುಲ್ಸು. ಕಾದು ನೋಡೋಣ, ಯಾಕಂದರೆ ಟೀಮ್ ಆ ಥರ ಇದೆ. ಸೊ ನಿಮಗೇನು ಅನಿಸ್ತಿದೆ, ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಅನ್ನಿಸ್ತಿದೆ? ಇವಾಗ ಏನು ರಿಪೋರ್ಟ್ಸ್ ಬಂದಿದೆ ಅಕ್ಟೋಬರ್ 18ನೇ ತಾರೀಕೆ ಸ್ಟಾರ್ಟ್ ಆಗುತ್ತಾ, ಅಥವಾ ನಿಮ್ಗೇನಾದ್ರು ಬೇರೆ ಡೇಟ್ಸ್ಗಳು ಬೇರೆ ಕಡೆಯಿಂದ ರಿಪೋರ್ಟ್ಸ್ಗಳೇನಾದ್ರು ಬಂದಿದೆ, ಅಥವಾ ನೀವು ಊಹೆ ಮಾಡೋ ಪ್ರಕಾರ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಆ್ಯಂಡ್ ಡಿಸೆಂಬರ್ ಯಾವ ಮಂತಲ್ಲಿ ಸ್ಟಾರ್ಟ್ ಆಗ್ಬೋದು? ನವಂಬರ್ ಆ್ಯಂಡ್ ಡಿಸೆಂಬರ್ ಅಂತೂ ಪಕ್ಕಾ ಸ್ಟಾರ್ಟ್ ಆಗೋದಿಲ್ಲ, ಅರ್ಲಿ ಆದರೆ ಆಗ್ಬೋದು ಅಷ್ಟೇ, ಡಿಲೇ ಅಂತೂ ಆಗೋದಿಲ್ಲ. ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿ ಜೊತೆಗೆ ಕ್ಲಾಶ್ ಅಂತೂ ಇಟ್ಕೊಳ್ಳೋದಿಲ್ಲ PKL ಅವರು. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.